ಸದ್ಯ ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಬೆಳ್ತಂಗಡಿಯಲ್ಲಿ, ಉಜಿರೆಯಲ್ಲಿ ಕೂಡ RX ಕಳ್ಳತನ ಹೆಚ್ಚಾಗ್ತಾ ಉಂಟು. ಗಾಡಿ ಸೇಲ್ ನನ್ನ RX ಅನ್ನ ಫೈನಲಿ ನಾನು ಸೆಮಿ ರೀಸ್ಟೋರ್ ಮಾಡ್ಲಿಕ್ಕೆ ಎಲ್ಲಾ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀನಿ. ಈಗಿರೋದು ನಾನು ಚರ್ಚ್ ಶಾಲೆಯಲ್ಲಿ. ಅದೆಲ್ಲ ಆಗುದಿಲ್ಲ. ನಮಸ್ಕಾರ, ಎಲ್ರು ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ಬಟ್ ಸ್ವಲ್ಪ ದಿನ ರೆಸ್ಟ್ ಅಲ್ಲಿ ಇದ್ದೆ. ಕಾಂಜಂಗಾಡಿಂದ ಬಂದ ನಂತರ ಮನೆ ಹತ್ರ ಕೆಲವು ಇವೆಂಟ್ಸ್ಗಳು ಆ್ಯಂಡ್ ನಿನ್ನೆಲ್ಲ ಮೊನ್ನೆ ಒಂದು MC ಹೀಗೆ ಕಾರ್ಯಕ್ರಮಗಳ ಸರದಿ ಸಾಲೆ ಇತ್ತು. ವ್ಲಾಗ್ ಮಾಡೋದಾಗಿರಲಿ ಅಥವಾ ಮನೆಗೆ ಟೈಮ್ ಕೊಡೋದಾಗಲಿ ಆಗ್ತಾ ಇರಲಿಲ್ಲ. ಆ್ಯಂಡ್ ಸೊ ಇವತ್ತು ಕಾರ್ಯಕ್ರಮ ಇದೆ, ಆದರೂ ವ್ಲಾಗ್ ಮಾಡಲಿಲ್ಲಲ್ಲ, ಮಾಡೋಣ ಅಂತ ಅನಿಸಿ ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ವ್ಲಾಗಲ್ಲಿ ಇವತ್ತು ನಾನು ಕೆಲವೊಂದು ಇವೆಂಟ್ಗಳಿಗೆ ಹೋಗ್ತಿದ್ದೀನಿ. ಮದುವೆಗೆ ಹೋಗ್ತಿದ್ದೀನಿ, 2 ಮದುವೆ, ಒಂದು ಪೂಜೆ, ಅದೆಲ್ಲ ಮುಗಿಸ್ಕೊಂಡು ಅಜ್ಜಿ ಮನೆಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಆ್ಯಂಡ್ ಈ ಬ್ಲಾಗಲ್ಲಿ ಇನ್ನೊಂದು ಸ್ಪೆಷಲ್ ಏನಪ್ಪ ಅಂತ ಹೇಳಿದರೆ, ನನ್ನ RX ಅನ್ನು ಫೈನಲಿ ನಾನು ಸೆಮಿ ರೀಸ್ಟೋರ್ ಮಾಡಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀನಿ. ಏನೇನೆಲ್ಲ ನನ್ನ RXಗೆ ನಾನು ಈ ಮುಂದಿನ ದಿನಗಳಲ್ಲಿ ಆ್ಯಡ್ ಮಾಡ್ತೀನಿ ಅನ್ನೋದನ್ನು ಕೂಡ ಈ ಬ್ಲಾಗಲ್ಲಿ ನಾನು ಕಂಪ್ಲೀಟಾಗಿ ಹೇಳ್ತೀನಿ. ಸೊ ಇವಾಗ ನಾನು ಮದುವೆಗೆ ಹೋಗಬೇಕು. ಫಸ್ಟ್ ಒಂದು ಮದುವೆ ಲಾಯ್ಲಕ್ಕೆ ಹೋಗಬೇಕು. ಆ್ಯಂಡ್ ಅನದರ್ ಒಂದು ಮದುವೆಗೆ ನಾವು ಬೆಳ್ತಂಗಡಿಯ ಚರ್ಚ್ ಸ್ಕೂಲ್ನ ಒಂದು ಹಾಲಿಗೆ ಹೋಗಬೇಕು. ಆನಂತರ ಅದೇ ಪಕ್ಕದಲ್ಲೇ ಒಂದು ಪೂಜೆ ಇದೆ, ಅಲ್ಲಿಗೂ ಹೋಗಬೇಕು. ಸೊ ಎಲ್ಲರನ್ನ ಮಾತಾಡಿಸ್ಕೊಂಡು ಎಲ್ಲ ಸುಧಾರಿಸ್ಕೊಂಡು ಆನಂತರ ಅಜ್ಜಿ ಮನೆಗೆ ಹೋಗಬೇಕು. ಅಜ್ಜಿ ಮನೆಯಲ್ಲಿ ನಿನ್ನೆ ಅವರವರ ಅಜ್ಜಿ ಮನೆಗೆ ಹೋಗಿರುವಂಥ ನನ್ನ ಮಾಮನ ಮಕ್ಕಳೆಲ್ಲ ಕೂಡ ನನಗೋಸ್ಕರ ನಿನ್ನೆ ಬಂದುಬಿಟ್ಟಿದ್ದಾರೆ. ಆ್ಯಂಡ್ ನನಗೆ ನಿನ್ನೆ ಹೋಗೋಕ್ಕಾಗಿಲ್ಲ, ಬಟ್ ಇವತ್ತಾದರೂ ಹೋಗಬೇಕು. ಆ್ಯಂಡ್ ಅಲ್ಲಿ ಹೋದ ನಂತರ ನಿಮಗೆ ನನ್ನ RXನ ಸೆಮಿ ರೀಸ್ಟೋರ್ಗೆ ಏನೆಲ್ಲ ನಾನು ಮಾಡ್ತೀನಿ ಅನ್ನೋದನ್ನು ನಾನು ನಿಮಗೆ ಕಂಪ್ಲೀಟಾಗಿ ಹೇಳ್ತೀನಿ. ಅದರ ಕಾಸ್ಟ್ ಎಷ್ಟಾಗುತ್ತೆ ಎಲ್ಲವನ್ನು ಕೂಡ ನಾನು ನಿಮಗೆ ಇದರಲ್ಲಿ ಹೇಳ್ತಾ ಹೋಗ್ತೀನಿ. ಕಾಸ್ಟಿನ ಬಗ್ಗೆ ಇನ್ ಡೀಟೇಲ್ ಆಗಿ ಹೇಳೋದು ಇವತ್ತು ಕಷ್ಟ, ಬಟ್ ಒಂದು ಅಂದಾಜಿಗೆ ಹೇಳೋದಾದರೆ ಎಷ್ಟು ಆಗಬಹುದು ಅನ್ನೋದನ್ನು ಇವತ್ತಿನ ಬ್ಲಾಗಲ್ಲಿ ತೋರಿಸ್ತೀನಿ. ಬನ್ನಿ ಹಾಗಾದ್ರೆ ಈಗ ಮದುವೆಗೆ ಹೊರಡೋಣ. ಅಮ್ಮ ಎಲ್ಲಿ ಬೊಟ್ಟೆಯಲ್ಲಿ ಈಗ ಹರಿಣಿ ಅವರು ಮೇಕಪ್ಪು ಈಗ ಬಾಯಮ್ಮನೆ ಕಾಣ್ತಿದ್ದಾಳೆ. ಈಗ ಬಾಯಮ್ಮ ಅಲ್ಲ, ಭಯಂಕರ ಮಾರೆ. ಒಂದು ಬೊಟ್ಟಲ್ಲಿ ನೋಡಿ ಎಷ್ಟು ಚೇಂಜಸ್. ಹಾಗೆ ಎಲ್ಲಿ ಹೊರಡುದು ಈಗ? ಫಸ್ಟ್ ಸ್ವಾತಿನ ಮದುವೆಗೆ, ಆಮೇಲೆ ಅದು ವೆಂಕಟರಮಣ ಹಾಲಲ್ಲಿ, ರಾಘವೇಂದ್ರ ಮಠ, ಲಾಯ್ಲಾ, ಅಲ್ಲಿಂದ ಮುರಳಿ ಮದುವೆಗೆ, ಅಲ್ಲಿಂದ ಸತ್ಯನಾರಾಯಣ ಪೂಜೆಗೆ, ಅಲ್ಲಿಂದ ನೀನ್ ಮನೆಗೆ, ನಾನು 3 ಫಂಕ್ಷನ್. ನೀನ್ ಮನೆಗೆ ಬರ್ತೀಯ, ಆಮೇಲೆ ನಾನು ಬ್ಯಾಗ್ ಇಟ್ಕೊಂಡು ಅಜ್ಜಿ ಮನೆಗೆ ಹೋಗ್ತೀನಿ. ನಮ್ಮಲ್ಲಿ ಇನ್ನೊಂದು ಭೂತ ಇದೆ, ಅದು ಹೇಗೆ ತಯಾರಾಗ್ತಿದೆ ಅಂತ ನೋಡಿ. ಓ ಓ ಓ ಇಲ್ಲಿ ನೋಡಿ, ಇದೆಲ್ಲ ಮೇಕಪ್ ಕಿಟ್ ಈ ಮುಖಕ್ಕೆ. ಸ್ವಲ್ಪ ನೆಗಡು ಅಮ್ಮ, ಹಲ್ಲು ಬಿಡು, ಹಲ್ಲು ಬಿಡ, ಹಲ್ಲು ಬಿಡು, ಸ್ವಲ್ಪ ನಾಲಿಗೆ ಹೊರಗೆ ಹಾಕು, ನಾಲಿಗೆ ಹೊರಗೆ ಹಾಕಿ ವಿಡಿಯೋಮ್ಮ. ಮಾರೈತಿ ಬರೋದೇ ಇಲ್ಲ, ಬರೋದು ಕಾಣೋದಿಲ್ಲ. ಹೌದಾ? ಫೈನಲಿ ನಾವು ಇವತ್ತು ಒಂದು ಮದುವೆಗೆ ಹೋಗಿ, ಆನಂತರ ಇನ್ನೊಂದು ಮದುವೆಗೆ ಬಂದು, ಇಲ್ಲಿಂದ ಒಂದು ಪೂಜೆಗೆ ಹೋಗಿ, ಮತ್ತೆ ವಾಪಸ್ ಇನ್ನೊಂದು ಮದುವೆಗೆ ಬಂದು ಊಟ ಮಾಡಿ ಈಗ ನಾವು ಮನೆಗೆ ಹೊರಡ್ತಾ ಇದ್ದೇವೆ. ಆ್ಯಂಡ್ ಈಗಿರೋದು ನಾನು ಚರ್ಚ್ ಶಾಲೆಯಲ್ಲಿ, ನಾನು ಕಲಿತ ಶಾಲೆ. ನನಗೊಂದು ಕ್ಲಾಸ್ ರೂಮ್ ತೋರಿಸ್ತೀನಿ ಸ್ವಲ್ಪ ದೂರದಿಂದ, ಅದು ಕೂಡ ನಾನು ಕಲಿತ ಕ್ಲಾಸ್ ರೂಮೇ. ಪೂಜೆ ನೆನಪುಂಟಾ? ಈ ಕ್ಲಾಸ್ ಫಸ್ಟ್ ಕ್ಲಾಸ್, ನೀನು ಮೇಲಿಂದ ಒಂದು ಇಲ್ಲಿ ನನ್ನೊಟ್ಟಿಗೆ ನಿಂತ್ಕೊಳ್ತಾ ಇದ್ದೆ. ಇದು ನಮ್ಮ ಶಾಲೆ. ಎಸ್, ಈ ಥರ ಈ ಶಾಲೆಯಲ್ಲೆಲ್ಲ ಎಂಜಾಯ್ ಮಾಡಿದ್ದೀವಿ ತುಂಬಾ. ಬಟ್ ಇಲ್ಲಿ ಕಳೆದಿರೋಂಥ ಟೈಮ್ ಸ್ವಲ್ಪ ಕಡಿಮೆ, 1ರಿಂದ 5ನೇ ಕ್ಲಾಸ್ ತನಕ. ನಂತರ ಹಾಸ್ಟೆಲ್ಗೆ ಹೋಗಿದ್ದು. ಬಟ್ ಇಲ್ಲಿ ಇದ್ದಷ್ಟು ದಿನ ಸಖತ್ತಾಗಿ ಎಂಜಾಯ್ ಮಾಡಿದ್ದೀನಿ. ನನ್ನ ಹಣೆಯಲ್ಲಿ ಒಂದು ಗಾಯ ಇದೆ. ಆ ಗಾಯ ಆಗಿದ್ದು ಈ ಗ್ಲಾಸನ್ನು ಕಾಣ್ತಿದೆಯಲ್ಲ, ಇದರ ಒಳಗಡೆ ಓಡಾಡಬೇಕಾದ್ರೆ ಆಗಿರೋಂಥ ಏಟು. ಸೊ ಇವತ್ತು ಆ ಏಟು, ಆ ನೆನಪುಗಳು ಹಾಗೆ ಉಳ್ಕೊಂಡಿದೆ ಅಷ್ಟೇ. ಎಂತ ಯಾವಾಗ? ಆಗನಾ? ಈಗನಾ? ಆಗ ಅಮ್ಮ ಬರ್ತಾ ಇರಲಿಲ್ಲ, ಬರೀ ಅಪ್ಪ ಬರ್ತಾ ಇದ್ರು. ಅಪ್ಪ ಇಲ್ಲಿ ತಲೆ ಹೊಡ್ಕೊಂಡು ರಕ್ತ ಬರ್ತಿತ್ತಲ್ಲ. ಇಲ್ಲ ಇದು ಹೆಗ್ಲ ಉಳ್ದು ನಂದು ಯೂನಿಫಾರ್ಮ್ ಬಿಳಿ ಶರ್ಟ್ ಕೆಂಪಾಗಿದೆ. ಕೆಂಪಾಗಿತ್ತು. ಅಪ್ಪ ನೆಂಪುಂಟ ಅದು
ನಂದು ಕ್ಲಾಸ್ ಇದ್ದು ಎಲ್ಲಿ ನ್ಯೂಸ್ ಇಲ್ಲನಾ ಹಂಚಿದಿರುವಾಗ ಎಸ್ ಇವಾಗ ಇಲ್ಲೇನು ಹಣೆ ಗಾಯ ಕಾಣುತ್ತೆ ಅದು ಇಲ್ಲೇ ಆಗಿದ್ದು. ಸೊ ಹೊರಡುವಲ್ಲ, ಲೇಟ್ ಆಯ್ತು ನೋಡಿ ಹೊರಡ್ತೀವಿ. ಸೊ ಬನ್ನಿ ಹೋಗುವ. ಅದರಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನ ಮುಗಿಸಿ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಈಗ ಗಂಟೆ ಸುಮಾರು 5-5:30 ಆಗ್ತಾ ಇರ್ಬೋದು. ಸೊ ಈಗ ನಾನು ಸಾಕಪ್ಪ ಊರು ಸ್ವಲ್ಪ ಹಳ್ಳಿ ಕಡೆ ಹೋಗಿ ಸ್ವಲ್ಪ ಆರಾಮ ಇರೋಣ ಅಂತ ಹೊರಡ್ತಾ ಇದ್ದೀನಿ ನಮ್ಮ ಅಜ್ಜಿ ಮನೆಗೆ. ಬನ್ನಿ ಈಗ ಅಜ್ಜಿ ಮನೆಗೆ ಹೋಗೋಣ. ಆಮೇಲೆ ನಾನು ನಿಮ್ಗೆ ಹೇಳಿದ್ದೆ RX ಬಗ್ಗೆ ಸ್ವಲ್ಪ ಮಾತಾಡಬೇಕು ಅಂತ. ಅಲ್ಲಿ ಹೋದ ನಂತರ RX ಬಗ್ಗೆ ಮಾತಾಡೋಣ. ಓ ಹಾಂ ಬೊಗ್ಗಿ ಸಿಗ್ತಾ ಮುತ್ ಕಾರದು ಬಚ್ಚಿತ್ತು. ಎಂತ ಕಳ್ಳರಿದ್ದಾರೆ ನೋಡಿ ನೋಡಿ. ಒಂದು ಕಾಲು ತಗೊಂಬಂದು ಇಲ್ಲಿ ದೊಡ್ಡ ನಾಯಿ ಟಾಮಿ, ಇನ್ನೊಬ್ಬ ನೋಡಿ ಇಲ್ಲಿ ಇದ್ಯಾರ ಮಗನ ಗುಮನ್. ಹಾಗೆ ಯಾಕೆ ಯಾಕೆಯಾ ಶೀತ ಆಗಿದ ಕಮ್ಮಿ ಆಯ್ತಲ್ಲ ಈಗ. ಜನ ಜಾಸ್ತಿ ಅಡಿಗೆ. ಎಸ್ ನಾನು ಹೇಳ್ತಿದ್ದೆ RX-ನ ರೀಸ್ಟೋರ್ ಮಾಡಬೇಕು. ಬಟ್ ಈ ಸರ್ತಿ ನಾನು RX-ನ ಸೆಮಿ ರೀಸ್ಟೋರ್ ಮಾಡ್ತಿರುವಂಥದ್ದು. ಸೊ ಈ ಸರ್ತಿ RX-ಅಲ್ಲಿ ಏನೆಲ್ಲ ಆ್ಯಡ್ ಮಾಡ್ತೀನಪ್ಪ ಅಂತ ಹೇಳಿದರೆ ಸ್ವಲ್ಪ ಹತ್ರ ಬನ್ನಿ. ಈಗ ನಂದು ಡ್ರಮ್ ಇದೆ, ಜಸ್ಟ್ ಬ್ರೇಕ್ ಎಲ್ಲ ನಾರ್ಮಲ್ ಇರುವಂಥದ್ದು. ಸೊ ಈ ಒಂದು ಪ್ಲೇಸಿಗೆ ನಾನು ಡಿಸ್ಕನ್ನು ಹಾಕ್ತಾ ಇದ್ದೇನೆ. ಆ್ಯಂಡ್ ಪೈಂಟಿಂಗ್ ಮೇಲೆ ಇದು ಆಗಲಿ ಇದು ಪೈಂಟಿಂಗ್ ಮಾಡ್ತಾ ಇಲ್ಲ. ಜಸ್ಟ್ ನಾವು ಈ ಇಂಜಿನ್ ಹೆಡ್ ಇದು ಆ್ಯಂಡ್ ಈ ಒಂದು ಪಾರ್ಟ್ನ ತಗೊಂಡೋಗಿ ನಾವು ಕ್ರೋಮಿಂಗ್ ಮಾಡ್ತೇವೆ. ಆ್ಯಂಡ್ ಇದನ್ನು ಕೂಡ ನಾವು ಕ್ರೋಮಿಂಗ್ ಅಥವಾ ಪೈಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಆ್ಯಂಡ್ ಇದನ್ನ ಬೇರೆನೇ ಹಾಕಿಸ್ಬೇಕು, ಹೊಸದೇ ಹಾಕ್ಸ್ತಾ ಇದ್ದೇನೆ. ಇದು ನಾವು ಸೂರತ್ತಿಂದ ತಗೊಂಡು ಬಂದು ಮಂಗಾಗಿದ್ದು. ಸೊ ಅದೊಂದು. ಆ್ಯಂಡ್ ಫುಲ್ಲಿ ಗಾಡಿ ವೈರಿಂಗ್ ಏನಿದೆ ಅದನ್ನ ಕಂಪ್ಲೀಟಾಗಿ ಹೊಸದಾಗಿ ಹಾಕ್ತಿದೆ. ಬಿಕಾಸ್ ಈಗ ಇಲ್ಲಿ ನಮ್ಮದು ಇಂಡಿಕೇಟರ್ ಒಂದು ಕಟ್ ಆಗಿತ್ತು, ಇನ್ನೊಂದು ನಾನೇ ಕಟ್ ಮಾಡಿ ಬಿಸಾಕಿದೆ. ಸೊ ಅದೇ ಇರಿಟೇಷನ್ ಅದೊಂದು ಸ್ವಲ್ಪ, ಅದನ್ನು ನೀವು ಹಾಕಬೇಕು. ಆ್ಯಂಡ್ ಗಾಡಿಯ ಯಾವ ಇದು ಹೆಡ್ಲೈಟ್ ಒಂದು ಬಿಟ್ಟರೆ ಮತ್ತೆಲ್ಲ ಲೈಟ್ ಇದು ವೈರಿಂಗ್ ಹೋಗಿದೆ. ಸೊ ಅದೊಂದು ನೀವ್ಲಿ ಆ್ಯಡ್ ಮಾಡಬೇಕು. ಅದು ಬಿಟ್ಟರೆ ಬೇರೆ ಸೈಲೆನ್ಸರು ಇವಾಗ ಬ್ಲ್ಯಾಕ್ ಇದೆ. ಸೊ ಇದನ್ನು ನಾವು ಕ್ರೋಮಿಂಗ್ ಕೊಟ್ಟು ಅದನ್ನು ಕಂಪ್ಲೀಟಾಗಿ ನಾವು ವೈಟ್ ಸ್ಟಾಕ್ ಹೇಗೆ ಕಾಣುತ್ತಲ್ಲ ಆ ರೀತಿ ಮಾಡ್ತೇವೆ. ಆ್ಯಂಡ್ ಪ್ಲಸ್ ಇದನ್ನು ಅದ್ರ ಜೊತೆ ಪೈಂಟಿಂಗ್ ಇದ್ರ ಜೊತೆ ಹೋಗಬೇಕಾದ್ರೆ ಪೈಂಟಿಂಗ್ ಹೋಗುತ್ತೆ. ಆ್ಯಂಡ್ ಇದು ಕೂಡ ಈ ಏನು ನಿಯೋನ್ ಕಲರ್ ಏನು ಕಾಣ್ತಿದೆಯಲ್ಲ ಅದನ್ನು ಬ್ಯಾಕ್ ಟು ದ ಬ್ಲ್ಯಾಕ್ ಅಂತ ಹೇಳ್ದಂಗೆ ಮತ್ತೆ ಬ್ಲ್ಯಾಕ್ ಸ್ಟಾಕಿಗೆ ತೊಗೊಂಬರ್ತಾ ಇದ್ದೀನಿ. ಆ್ಯಂಡ್ ಮತ್ತು ಇಲ್ಲಿ ಇದು ನೋಡ್ಬೋದು ನೀವು, ಇದು ಹಾಳಾಗಿದೆ, ಇದನ್ನು ಕೂಡ ಹೊಸದಾಗಿ ಹಾಕಿಸ್ತಾ ಇದ್ದೀನಿ. ಇನ್ನು ಮುಂದಕ್ಕೆ ಸ್ಪೀಡೋಮೀಟ್ರ್ ಕೂಡ ವರ್ಕ್ ಆಗುತ್ತೆ. ಆ್ಯಂಡ್ ಉಳಿದಿದ್ದೇನು ಪೈಂಟಿಂಗು ಇದು ಬಿಟ್ಟು ಇದೆಲ್ಲ ಪೈಂಟ್ ಆಗುತ್ತೆ ಒಳಗಡೆದೆಲ್ಲ. ಆ್ಯಂಡ್ ಸೀಟ್ ಅಷ್ಟೇ, ಸೀಟ್ ಇದು ಮೊದಲು ಚೆನ್ನಾಗೇ ಇತ್ತು, ಸೆಕೆಂಡ್ ಟೈಮು ಅದು ಸೀಟ್ ಹರಿದೋಗಿತ್ತು ಅಂತೇಳಿ ಅರ್ಜೆಂಟಲ್ಲಿ ಮಾಡಿಸಿದ್ದು. ಬಟ್ ಅದಕ್ಕೊಂದು ಸ್ಟ್ರಕ್ಚರ್ ಇಲ್ಲ ಇದಕ್ಕೆ. ಸೊ RX-ನ ನೀವು ಯಾವುದೇ ಸೀಟ್ ನೋಡಿದ್ರು ಕೂಡ ಒಂದು ಸಖತ್ತಾಗಿರೋ ಸೀಟ್ನ ವ್ಯವಸ್ಥೆ ಇರುತ್ತೆ. ಬಟ್ ಇದು ಸ್ಟ್ರಕ್ಚರ್ ಇಲ್ಲ, ಇದನ್ನೇ ಮಾಡಿಫೈ ಮಾಡ್ತಾ ಇದ್ದೇನೆ ಈ ಸೀಟನ್ನೇ. ನೋಡಬೇಕು ಅದು ಹೇಗೆ ಕಾಣುತ್ತೆ ಏನಂತ. ಇದು ಸೆಮಿ ರಿಜಿಸ್ಟರ್ ಬಂದುಬಿಟ್ಟು ಇಷ್ಟು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನಾನು. ನೋಡಬೇಕು ಮುಂದೆ ಏನಾಗುತ್ತೆ ಅಂತ. ಆ್ಯಂಡ್ ಪ್ಲಸ್ ಇದನ್ನು ಕೂಡ ಇದೊಂದು ಸ್ವಲ್ಪ ಕಟ್ಟಾಗಿದೆ, ಜುಗಾಡು ಮಾಡಿ ಅಂಟಿಸ್ಕೊಂಡಿದ್ದೀವಿ. ಸೊ ಇದನ್ನು ಚೇಂಜ್ ಮಾಡಿ ಆ್ಯಂಡ್ ವೈಟ್ ಹಾಕಲ್ಲ ಈ ಸರ್ತಿ ಅದನ್ನು ಬ್ಲ್ಯಾಕ್ ಕಲರ್ಗೆ ತಗೊಂಡು ಬರ್ತಾ ಇದ್ದೀವಿ. ಆ್ಯಂಡ್ ಈ ಇದರ ವೈರಿಂಗ್ಸ್ ಆಗಿರ್ಬೋದು, ಈ ಕೇಬಲ್ಸ್ ಎಲ್ಲ ಕೂಡ ಈ ಕೇಬಲ್ಸ್ ಹೋಗುತ್ತೆ, ಯಾಕಂತೇಳಿದ್ರೆ ಇಲ್ಲಿ ಡಿಸ್ಕ್ ಬರೋದ್ರಿಂದ. ಆ್ಯಂಡ್ ಬ್ಯಾಕ್ ಸೈಡ್ ಇದು ಕೇಬಲ್ಗಳೆಲ್ಲ ನ್ಯೂಲಿ ಆ್ಯಡೆಡ್ ಕೇಬಲ್ಸ್ ಆಗಿರುತ್ತೆ. ಅದು ಬಿಟ್ಟರೆ ಕಂಪ್ಲೀಟಾಗಿ ಗಾಡಿ ಕ್ಲೀನ್ ಆಗುತ್ತೆ, ಸ್ಟಾಕ್ ಮಾದರಿಯಲ್ಲೇ ಗಾಡಿ ಕಾಣುತ್ತೆ. ಆ್ಯಂಡ್ ಟ್ಯಾಂಕ್ ಕೂಡ ಕ್ಲೀನ್ ಮಾಡಬೇಕು, ಪೆಟ್ರೋಲ್ ಆಗಿರ್ಬೋದು ಅದೆಲ್ಲ ಹಾಕಿ ಆಯಿಲ್ ಹಾಕಿ ಒಳಗಡೆ ಹೇಗಾಗಿದೋ ಗೊತ್ತಿಲ್ಲ. ಬಟ್ ತಗೊಂಡು ಸುಮಾರು 5 ರಿಂದ 6 ವರ್ಷ ಹತ್ರ ಆಗ್ತಾ ಬಂತು. ಬಟ್ ಈಗ ಗುಡ್ ಟೈಮ್ ಟು ರೀಸ್ಟೋರ್. ಸೊ ಹಾಗಾಗಿ ರೀಸ್ಟೋರ್ ಮಾಡುವ ಅಂತೇಳಿ. ಸೊ ಪ್ರೈಸಿಂಗ್ ಎಲ್ಲ ಹೇಗೆ ಅಂತ ಈಗ ಬೇಸಿಕಲಿ ನಾನೀಗ ಹೇಳಿದ ಇಷ್ಟು ಐಟಮ್ಗಳಿಗೆ ಒಟ್ಟು ನಿಯರ್ಲಿ 11 ರಿಂದ 15 ಸಾವಿರ ತನಕ ಆಗಬಹುದು. ಡಿಸ್ಕಿಗೆ ಒಂದು 7 ರಿಂದ 9 ಸಾವಿರ ತನಕ ಇರುತ್ತೆ. ಆ್ಯಂಡ್ ಉಳಿದಿದ್ದಕ್ಕೆಲ್ಲ ಅಂದಾಜಲ್ಲಿ ನಾವು ಒಂದು ಮಾಡ್ಕೊಂಡಿರೋದ್ರಿಂದ ಒಂದಷ್ಟು ಆಗ್ಬೋದು ಅಂತ. ಸ್ವಲ್ಪ ಜಾಸ್ತಿನೂ ಆಗ್ಬೋದು ಅಥವಾ ಕಡಿಮೆನೂ ಆಗಬಹುದು, ನೋಡಬೇಕು ಹೇಗೆ ಆಗುತ್ತೆ ಅಂತ. ಸೊ ಯಾವಾಗ ರಿಸ್ಟೋರ್ ಮಾಡ್ತೀನಿ ಅದು ಕ್ವಶನ್ ಮಾರ್ಕ್ ಆಗಿ ಉಳಿದಿದೆ. ಆದಷ್ಟು ಬೇಗ ಗಾಡಿಗಳ ಐಟಮ್ಗಳನ್ನ ಒಂದು ಕಡೆಯಿಂದ ಬಿಚ್ಚಿದ ಹಾಗೆ ಒಂದು ಕಡೆ ಬೆಂಗಳೂರಿಗೆ ಪೈಂಟಿಗೆ ಹೋಗುತ್ತೆ, ನಾನು ಜೊತೆಗೆ ಹೋಗ್ತೀನಿ ಪೈಂಟಿಂಗ್ ಆಗುವಲ್ಲಿಗೆ. ಆ್ಯಂಡ್ ಗಾಡಿಗೆ ಬೇಕಾದಂಥ ಐಟಮ್ಗಳನ್ನು ಕೂಡ ಆರ್ಡ್ರ್ ಮಾಡ್ತೇವೆ.
ಒಂದು ಸೈಡ್ ಪೈಂಟ್ ಆಗಿ ಐಟಮ್ಗಳು ಬಂದರೆ ಇನ್ನೊಂದು ಕಡೆಯಿಂದ ಗಾಡಿಗೆ ಬೇಕಾಗಿರೋ ಐಟಮ್ಗಳೆಲ್ಲ ಬರ್ತವೆ. ಆ್ಯಂಡ್ ಮತ್ತೆ ರೀಫಿಟ್ಟಿಂಗ್ ಮಾಡಿದ್ರೆ ಆಯಿತು. ಅದು ನಮ್ಮ ಬೆಳ್ತಂಗಡಿ ಒಂದು ಒಳ್ಳೆ ಪ್ಲೇಸಲ್ಲಿ ಅದನ್ನು ನಾವು ಮಾಡ್ತೇವೆ. ಅದೆಲ್ಲಿ ಏನು ಎಲ್ಲವೂ ಕೂಡ ಮತ್ತೆ ನಿಮಗೆ ರಿವೀಲ್ ಮಾಡ್ತಾ ಹೋಗ್ತೀವಿ. ಸೊ ಇದಿಷ್ಟು ನನ್ನ ಬೈಕ್ನ ಒಂದು ರೀಸ್ಟೋರ್ ಕತೆ. ಇನ್ನು ಮುಂದಕ್ಕೆ ಅದರ ಅಪ್ಡೇಟ್ ಕೂಡ ಇರುತ್ತೆ. ಆ್ಯಂಡ್ ಆ ಅಪ್ಡೇಟ್ಗಳನ್ನ ನಾನು ಅದರ ಇನ್ಸ್ಟಾಗ್ರಾಮಲ್ಲಿ ಕೂಡ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಸೊ ಈಗ ಅಜ್ಜಿ ಮನೇಲಿದ್ದೀನಿ. ಊಟದ ವ್ಯವಸ್ಥೆ ಅಂದರೆ ರಾತ್ರಿಗೆ ಊಟದ ವ್ಯವಸ್ಥೆ ಎಲ್ಲ ನಡೀತಾ ಇದೆ. ಆ್ಯಂಡ್ ನೆಂಟರು ಕೂಡ ಬಂದಿದ್ದಾರೆ, ಅಂದರೆ ನನ್ನ ಮಾಮನವರು ಕೂಡ ಬಂದಿದ್ದಾರೆ. ಸೊ ಬಿರಿಯಾನಿ ಆಗ್ತಾ ಇದೆ, ನೀವು ನೋಡಿರ್ಬೋದು. ಚಿಕನ್ ಕ್ಲೀನ್ ಮಾಡಿ ಕಟ್ ಮಾಡ್ತಾ ಇದ್ದೆ. ಸೊ ಬನ್ನಿ ಒಳಗಡೆ ಏನು ಆಗ್ತಿದೆ ಅಂತ ನೋಡ್ಕೊಂಬರೋಣ. ಲೆಟ್ಸ್ ಗೋ. ಏನೋ ಬರಲ್ಲ ಅಂತ ಹೇಳಿ ಬಂದಿದ್ಯಾ? ಚಡ್ಡಿ ಗಡ್ಡಿ ಎಲ್ಲ ಕಟ್ಕೊಂಡು ಅದು ಯಾಕೆ ಬಂದು? ಹೌದು, ಯಾಕೆ ಬಂದು? ಮತ್ತೆ ನಾಳೆ ಬರೋದು ಅಂತೆಲ್ಲ ಸುದ್ದಿ ಆಗಿತ್ತು. ಹಾಂ, ನಾವು ಬಂದು ಗೊತ್ತಾಯ್ತಾ ಅಂತ ನೀವು ಹೇಳಿದ್ರಲ್ಲ ಬರ್ತೀರಿ ಅಂತ. ಗಾಡಿ ಸೇಲು ರಿಪೇರಿ ಮಾಡ್ಲಿಕ್ಕೆ ಉಂಟು. ರಿಪೇರಿ ಮಾಡಿ ಸೇಲ್ ಎಷ್ಟು ಕೊಡ್ಬೋದು? ನೀವು ಸೇಲ್ ಮಾಡುವವರ? ನಾನು ಇಷ್ಟೊತ್ತು ಈ ರೀಸ್ಟೋರಲ್ಲಿ ಹೇಗೆ ಮಾಡ್ತೇವೆ ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ದೆ ಮರೆ. ಆ್ಯಂಡ್ ಒಂದು ಥಿಂಗ್ ಹೇಳಬೇಕು, ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಬೆಳ್ತಂಗಡಿಯಲ್ಲಿ ಉಜಿರೆಯಲ್ಲಿ ಕೂಡ RX ಕಳ್ಳತನ ಹೆಚ್ಚಾಗ್ತಾ ಉಂಟು. ಸೊ ಇನ್ನೊಂದು ಹೊಸದಾಗಿ ಏನು ಆ್ಯಡ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಈ ಬೈಕಿಗೆ ಈ ಲಾಕ್ ಸಿಸ್ಟಮ್ ಇಲ್ಲ. ಸೊ ಹಾಗಾಗಿ ಇದಕ್ಕೆ ಇನ್ನು ಮುಂದಕ್ಕೆ ಲಾಕ್ ಸಿಸ್ಟಮನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನಾವು ಮನೇಲಿ ಹೊರಗೆಲ್ಲ ಇಟ್ಟೋಗ್ತೀವಿ ಗಾಡಿ. ಸೊ ನಮ್ಮ ಮನೆ ಹತ್ರ ಸಮಸ್ಯೆ ಇಲ್ಲ ದೇವ್ರ ದಯದಿಂದ. ಬಟ್ ಆದರೂ ಸೇಫ್ಟಿ ಬೇಕಲ್ಲ ಅಂತ ಹೇಳಿ ಒಂದು ಲಾಕಿಂಗ್ ಸಿಸ್ಟಮನ್ನು ಆ್ಯಡ್ ಮಾಡ್ತಾ ಇದ್ದೇವೆ. ಸೊ ಎಂಥ ಲಾಕ್ ಮನೆ ಅಂತ ಬ್ಯಾಂಕಲ್ಲಿ ಲಾಕರ್ ಇಟ್ಟರು ಕಳ್ಳರು ಬಿಡೋದಿಲ್ಲ, ಇನ್ನು ಇಂಥ ಲಾಕ್ ಇಲ್ಲ. ಬಟ್ ನಮ್ಮ ಸೇಫ್ಟಿಗೆ ಒಂದು ಲಾಕ್ ಮಾಡಬೇಕು ಅಂತ ಹೇಳಿ ಬೈಕ್ ಕೂಡ ಒಂದು ಲಾಕಿಂಗ್ ಸಿಸ್ಟಮ್ ಆ್ಯಡ್ ಮಾಡ್ತಾ ಇದ್ದೇವೆ. ಆ್ಯಂಡ್ ಅದನ್ನು ಹೇಳಿಕ್ಕೆ ಮರ್ತೋಗಿತ್ತು. ಸೊ ಅದನ್ನು ಆ್ಯಡ್ ಮಾಡ್ತಿದ್ದೇವೆ. ಇನ್ನು ಬನ್ನಿ ಒಳಗೆ ಹೋಗೋಣ, ಎಂತ ಮಾಡ್ತಿದ್ದಾರೆ ಅಂತೆಲ್ಲ ನೋಡ್ಕೊಂಬರೋಣ. ಸೊ ಫೈನಲಿ ಸ್ನಾನ ಮಾಡಿ ಬರೋಷ್ಟೊತ್ತಿಗೆ ಬಿರಿಯಾನಿ ಎಲ್ಲ ರೆಡಿ ಆಗಿದೆ. ಇವರು ಸಣ್ಣ ಭಟ್ರು ನಮ್ಮದು, ಇಲ್ಲೆಲ್ಲ ದೈವದೆಲ್ಲ ಚಾಕ್ರಿ ಎಲ್ಲ ಮಾಡ್ತಾರೆ ನೋಡಿ, ಗೊತ್ತಾಗ್ತದಲ್ಲ ಕೈಯೆಲ್ಲ ನೋಡಿ ಹಾಗೆ. ಮತ್ತೆ ಈಗ ಸ್ನಾನ ಮಾಡಿ ಬರೋಷ್ಟೊತ್ತಿಗೆ ಬಿರಿಯಾನಿ ರೆಡಿ, ತಿನ್ನೋದೊಂದು ಬಾಕಿ. ಮತ್ತು ಮಾಡಿದೆಲ್ಲ ಆಲ್ಮೋಸ್ಟ್ ಇವರೇ, ನಮ್ದು ಎಂತಿಲ್ಲ, ನಾವು ಕೋಳಿ ರಿಪೇರಿ ಮಾಡಿ ಕೊಟ್ಟದ್ದು ಮಾತ್ರ. ಏನೆಲ್ಲ ಮಾಡಿದಿರಿ ನೀವು? ನಾವು ಬಿರಿಯಾನಿ ಮತ್ತು ಇದು ಸಲಾಡ್ ದಮ್ ಬಿರಿಯಾನಿ. ದಮ್ ಬಿರಿಯಾನಿ ನಿಮಗೆ ಎಲ್ಲಿ ಕಲ್ತದ್ದು ನೀವು ದಮ್ ಬಿರಿಯಾನಿ ಎಲ್ಲ ಮಾಡಲಿಕ್ಕೆ? ಲಂಡನ್. ಲಂಡನ್ ಅಂದರೆ ಕಕ್ಕುಸ್? ಹಾಗೆಲ್ಲ ಲಂಡನ್ ಅಂದ್ರೆ ಎಂತ ಮಾರ? ಮಾತಾಡ್ತಾರೆ. ನೀವು ಲಂಡನ್ಗೆ ಹೋಗೋದು ಕನ್ಸಲಿಯಾ ಚಾಪಲಿ? ಬಾರ್ಬಿಕ್ಯೂ ಅಂತ ಕೇಳಿದ್ರೆ? ಹಾಂ ಕೇಳಿದ್ರೆ. ಕುಕ್ ಆಗಿದೆ. ಬಾರ್ಬಿಕ್ಯೂ ನೇಷನಾ? ಅದೊಂದು ಕಂಪ್ನಿ ಮರ ಅದು. ಹೌದು, ಅದರಲ್ಲಿ ನಾವು ಇದ್ವಿ. ಹೌದಾ? ಕಂಪ್ನಿ ಹೋಟೆಲ್ ನೋಡಿಲ್ವಾ? ಕಟ್ ಅಲ್ಲ, ನೀನು ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಉಂಟು ಈ ಅಡಿಗೆದೆಲ್ಲ? ಹೆಲ್ಪರ್ ಮಾತ್ರ. ಈಗ ಹೆಂಡತಿ ಎಷ್ಟು ಕೆಲಸ ಮಾಡಿದ್ದಾರೆ ನಿಮ್ಮದು? ಆಲ್ಮೋಸ್ಟ್ ಅವರೇ ಮಾಡಿದ್ದು. ಸ್ವಲ್ಪ ಜೋರು ಮಾಡಿದಂಗಿತ್ತು ಹಾಗೆಲ್ಲ ಹೀಗೆ ಅಂತ ಸ್ವಲ್ಪ ಗೊತ್ತಿದ್ದವರಾಗೆ ಸ್ವಲ್ಪ ಮಾತ್ರ ಮಾಡಿದೆ ನಾನು. ಹಾಗೆಲ್ಲ ಹಾಗೆ ಹೀಗೆ ಸ್ವಲ್ಪ ಗೊತ್ತಿರೋದಿಷ್ಟು ಮಾಡಿ ಆ್ಯಕ್ಟಿಂಗ್ ಮಾತ್ರ 100. ಹಾಗೆ ಸ್ವಲ್ಪ ಹೆಲ್ಪ್ ಮಾಡಿದೆ ಅಷ್ಟು, ಜಾಸ್ತಿ ಏನಿಲ್ಲ. ಹೆಂಡತಿಯೇ ಮಾಡಿದ್ದು ಆಲ್ಮೋಸ್ಟ್, ಮತ್ತು ಅತ್ತೆ ಅವರು ಸೇರಿ ಮಾಡಿದ್ದು. ಬಾಹುಬಲಿ ತುಂಬ ಇದು ಕಷ್ಟಪಡ್ತಾರೆ ಅವ್ರದ್ದೊಂದು ತುಂಬ ಕಷ್ಟ. ವಿಡಿಯೋ ಮಾಡಿದ ಯೂಟ್ಯೂಬ್ಗೆ ಹಾಕಿದೆ ಮಾರೆ, ಕಟ್ ಮಾಡಿ ಫೋನ್ ಎಲ್ಲ ಮಾಡಿ ಹಾಕ್ಬೇಡ, ಅದೆಲ್ಲ ಆಗುದಿಲ್ಲ. ಕಟ್ ಮಾಡಿ ತೆಗಿಬೇಡ. ಯಾವುದು ಇಲ್ಲ ಭಾಗ ಅದು ಇಷ್ಟು ಮಾತ್ರ, ಇಷ್ಟ ಕುತ್ತಿಗೆ ಮಾತ್ರ ಹಾಕು. ಯಾಕಂದ್ರೆ ಚಂದ ಅಲ್ಲ ಅವನು, ಅದಕ್ಕೆ ಅವ್ರು ಮತ್ತೆ ತುಂಬ ಅವರು ಅಲ್ಲಿ ಅವರು ತೋರಿಸಿ. ಮಾಮ ಏನು ಹೇಳಿಕ್ಕೆ ಇಷ್ಟಪಡ್ತೀವಿ ಇವತ್ತಿನ ಬಿರಿಯಾನಿ ಬಗ್ಗೆ? ಏನು ಹೇಳಿಕ್ಕೆ ಇಷ್ಟಪಡ್ತೀವಿ? ಹೊಟ್ಟೆ ಒಳಗೆ ಹಾಕೊಂಡು ಹೋಗ್ತಿದ್ದ, ನನಗೆ ಮಾತಾಡಲಿಕ್ಕೆ ಆಗ್ತಾ ಇಲ್ಲ. ಕಷ್ಟ ಒಂದು ವಿಡಿಯೋ ಹಾಕೋದು. ಮತ್ತೆ ಅವನು ಕಾಪಿ ರೈಟ್ ಆಗ್ತಾರಲ್ಲ ಬೇರೆ ಕಂಪನಿಯವರು, ಆ ಥರ ಇವನು ಫೋನ್ ಮಾಡಿ ತೆಗಿ ಕಟ್ ಮಾಡಿ ಹೇಳ್ತಾನೆ. ಒಂದು ವಿಡಿಯೋ ಅದಕ್ಕೆ ಜಾಸ್ತಿ ಹಾಕೋದಿಲ್ಲ ನಾವು. ನಾನು ಹಂಗೆ ತೆಗ್ದಿದ್ದಾನೆ, ಕಾಣಲ್ಲ, ಇಷ್ಟೇ ಕಾಣೋದು, ಇಷ್ಟೇ ಕೂತಿಗೆ. ಹೌದು, ನೀನು ಯೂಟ್ಯೂಬಲ್ಲಿ ನೋಡೋದು ಅಷ್ಟೇ. ಸರಿ, ಹಾಗಾದರೆ ಇನ್ನು ಊಟ ಮಾಡುವಾಗ ನೋಡುವ ಹೇಗಾಗಿದೆ ಅಂತ. ಟೇಸ್ಟ್ ಹೇಗಾಗಿದೆ ಅಂತ ಹೇಳ್ಬೇಕಾಯ್ತಾ ಮತ್ತೆ ಊಟ ಆದಮೇಲೆ? ಹಾಂ, ಸರಿ ಸರಿ ಅಂತ ಹೇಳ್ತೇವೆ.